10 ವರ್ಷದಿಂದ ಕೊಲೆ ಕೇಸಲ್ಲಿ ಸಿಲುಕಿದ್ದಂತಹ ಶಾಸಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಕುಲಕರ್ಣಿ ಜೊತೆ ಒಟ್ಟು 17 ಮಂದಿ ದೋಷಿಗಳು ಅಂತ ಕೋರ್ಟ್ ತೀರ್ಪು ನೀಡಿದೆ. ನ್ಯಾಯಾಂಗದ ಏನು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತಲೆಬಾಗಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡ್ರಿ ನ್ಯಾಯಾಂಗದಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಕೊಂಡು ತೀರ್ಪಿದ್ದಂಥ ಟೈಮ್ನಾಗ ಇವನ್ನೆಲ್ಲ ಕ್ವಶನ್ ಕೇಳುವಂಥದ್ದು ಏನೈತಿ, ಆಮೇಲೆ ನ್ಯಾಯ ಅದ್ರ ವಿರುದ್ಧ ನಾವು ಮಾತಾಡೋಕ್ಕಾಗುತ್ತೆ. ಏನಾದರೂ ಯಾವುದೂ ಮಾತಾಡೋಕ್ಕಾಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದಂತ ಮಾತಾಡ್ತಾರೆ. ಹೀಗೆ ಕೋರ್ಟ್ ಮೇಲೆ ವಿಶ್ವಾಸ ಇಟ್ಟುಕೊಂಡೇ ಹೋಗಿದ್ದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ಶಾಕ್. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿದೆ. ಯೋಗೇಶ್ ಗೌಡ ಕೊಲೆಗಾಗಿ ಕ್ರಿಮಿನಲ್ ಒಳಸಂಚು ಮಾಡಿರುವ ಆರೋಪ ಸಾಬೀತಾಗಿದೆ. ಐಪಿಸಿ 120B ಅಡಿಯಲ್ಲಿ ದೋಷಿ ಎಂದು ಕೋರ್ಟ್ ನಿರ್ಧರಿಸಿದೆ. ಅಷ್ಟೇ ಅಲ್ಲ, ಐಪಿಸಿ 302, 201, 148, 149 ಸೆಕ್ಷನ್ಗಳಡಿ ಕೂಡ ವಿನಯ್ ಕುಲಕರ್ಣಿ ಇದೀಗ ದೋಷಿ ಆಗಿದ್ದಾರೆ. ಯಾರು ಶಕ್ತಿಯಿಂದ, ಹಣಬಲದಿಂದ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದರೂ ಸಹ ಅದನ್ನು ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸ್ಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ಕೆ ಹೋಗಿದ್ರು ಅವರೆಲ್ಲರಿಗೂ ಹಿನ್ನಡೆ ಆಗಿದೆ. 10 ವರ್ಷ ಮೇಲ್ಪಟ್ಟು 14 ವರ್ಷದ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂತಹ ಒಂದು ಹೀನ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಬಯಸ್ತೇವೆ. ನಾಳೆ ಕೋರ್ಟ್ ಏನು ಡಿಸಿಷನ್ ತಗೊಳ್ತೇವೆ ನೋಡೋಣ. ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನ ಹತ್ತಿಕ್ಕುವ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಾಗಿ ಮೆರಿಬೇಕು ಅಂತ ಯಾರು ಹೊರಟಿದ್ರು ಅವರೆಲ್ಲರಿಗೂ ಕೂಡ ಇವತ್ತು ಕಾನೂನಿನ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೇನೆ. ದೋಷಿಯಾಗಿರುವ ವಿನಯ್ ಕುಲಕರ್ಣಿಗೆ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಐಪಿಸಿ 302 ಅಡಿ ಕೇಸಾಗಿರುವ ಕಾರಣಕ್ಕೆ ಜೀವಾವಧಿ ಶಿಕ್ಷೆಯಾಗಲಿದೆ. ಐಪಿಸಿ 120B ಅಡಿ ಕೊಲೆ ಸಂಚಿನ ಆರೋಪದಡಿ ಜೀವಾವಧಿ ಶಿಕ್ಷೆಯಾಗಲಿದೆ. ಐಪಿಸಿ 201 ಅಡಿ 7 ವರ್ಷ ಶಿಕ್ಷೆ ಮತ್ತು ದಂಡ ವಿಧಿಸಬಹುದು. ಹಾಗೆ ಐಪಿಸಿ 148 ಅಡಿ 3 ವರ್ಷ ಶಿಕ್ಷೆ ಆಗಲಿದೆ. ಮತ್ತೆ ಜೈಲು ಪಾಲಾದ ಶಾಸಕ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕುತ್ತು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಈಗಾಗಲೇ 2 ಬಾರಿ ಜೈಲಿಗೆ ಹೋಗಿ ಬಂದಿರುವ ವಿನಯ್ ಕುಲಕರ್ಣಿ ಇದೀಗ ಮತ್ತೆ ಜೈಲು ಪಾಲಾಗಿದ್ದಾರೆ. ಹೀಗಾಗಿ ಕೋರ್ಟ್ನ ಶಿಕ್ಷೆಯ ಪ್ರಮಾಣಾನುಸಾರ ಶಾಸಕ ಸ್ಥಾನಕ್ಕೆ ಕುತ್ತು ಎದುರಾಗಿದೆ. ಕೋರ್ಟ್ ತೀರ್ಪು ಹೊರಬೀಳುತ್ತಲೇ ಎಲ್ಲ ಆರೋಪಿಗಳನ್ನ ವಶಕ್ಕೆ ಪಡೆದರು ಸಿಬಿಐ ಅಧಿಕಾರಿಗಳು. ನಾಳೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಸೂಚಿಸಿದ ನಂತರ ಎಲ್ಲರನ್ನೂ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ತೀರ್ಪು ಪ್ರಕಟವಾಗುತ್ತಿದ್ದಂತೆ ವಿನಯ್ ಕುಲಕರ್ಣಿ ಕುಟುಂಬಸ್ಥರು ಕಣ್ಣೀರಿಟ್ಟರು. ಅಪರಾಧಿಗಳಿಗೆ ಕುಟುಂಬಸ್ಥರು ಧೈರ್ಯ ತುಂಬಿದ್ರು. ಇನ್ನು ಪ್ರಕರಣದಲ್ಲಿ 20 ಮತ್ತು 21ನೇ ಆರೋಪಿಗಳು ನಿರ್ದೋಷಿಗಳು ಎಂದು ಕೋರ್ಟ್ ತೀರ್ಪು ನೀಡಿದೆ. A20 ವಾಸುದೇವ ರಾಮ ನೀಲಕೇಣಿ, A21 ಸೋಮಶೇಖರ್ ಬಸಪ್ಪ ನ್ಯಾಮಗೌಡ ನಿರ್ದೋಷಿಗಳಾಗಿದ್ದಾರೆ. ಅದು ಇಡೀ ಧಾರವಾಡವನ್ನೇ ಬೆಚ್ಚಿ ಬೀಳಿಸಿದ್ದ ಕೊಲೆ. ಸತತ 10 ವರ್ಷಗಳ ವಿಚಾರಣೆ. ಇದೀಗ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿ ಇತರೆ ಆರೋಪಿಗಳು ದೋಷಿಗಳು. ಅದು 2016 ಜೂನ್ 16 ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ಯೋಗೇಶ್ ಗೌಡ ಕೊಲೆಯಾಗಿತ್ತು. ಯೋಗೇಶ್ ಗೌಡನನ್ನ ಧಾರವಾಡ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಅವಿಶ್ವಾಸ ನಿರ್ಣಯ ತರಲಾಗಿತ್ತು. ಇಲ್ಲಿಂದಲೇ ಶುರುವಾದ ದ್ವೇಷ ಕೊಲೆಯಲ್ಲಿ ಮುಗಿದಿತ್ತು. ಯೋಗೇಶ್ ಗೌಡ ಕೊಲೆ ಕೇಸನ್ನ 2019ರಲ್ಲಿ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಿತ್ತು. ತನಿಖೆ ನಡೆಸಿದ್ದ ಸಿಬಿಐ ಟೀಮ್ 21 ಮಂದಿ ಮೇಲೆ ಚಾರ್ಜ್ ಶೀಟ್ ಹಾಕಿತ್ತು. ಕೊಲೆ ಪ್ರಕರಣ ಸಂಬಂಧ 113 ಸಾಕ್ಷಿಗಳ ಉಲ್ಲೇಖವಾಗಿತ್ತು. 2021 ಏಪ್ರಿಲ್ 1ರಂದು ಟ್ರಯಲ್ ಶುರುವಾಗಿತ್ತು. ಸುಮಾರು 10 ವರ್ಷಗಳ ಬಳಿಕ ಈ ಪ್ರಕರಣದಲ್ಲಿ ತೀರ್ಪು ಹೊರಬಿದ್ದಿರುವುದು ಯೋಗೇಶ್ ಗೌಡ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ.
ರಾಜಕೀಯ, ಆಸ್ತಿ ವಿವಾದ ಮತ್ತು ವೈಯಕ್ತಿಕ ವೈಮನಸ್ಸು ಎಲ್ಲ ಸೇರಿ ನಡೆದ ಈ ಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದೀಗ ನ್ಯಾಯಾಲಯದ ತೀರ್ಪು ಈ ಪ್ರಕರಣಕ್ಕೆ ಒಂದು ಮಹತ್ವದ ತಿರುವು ನೀಡಿದೆ. ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೊಮ್ಮೆ ನ್ಯಾಯಾಲಯದ ಮೇಲೆ ಜನ ಇಟ್ಟಂಥ ನಂಬಿಕೆಗೆ ಮತ್ತೊಮ್ಮೆ ಇವತ್ತು ವಿಶ್ವಾಸ ಬರುವಂಗೆ ನ್ಯಾಯಾಲಯ ನಡ್ಕೊಂಡೈತಿ. ನ್ಯಾಯಾಲಯದ ಮೇಲೆ ಇದ್ದಂಥ ಗೌರವ ಇನ್ನೂ ಹೆಚ್ಚು ಮತ್ತು ನಂಬಿಕೆ ವಿಶ್ವಾಸ ಇನ್ನೂ ಹೆಚ್ಚಾಗೈತಿ ಜನರಿಗೆ. ರಾಜಕೀಯವಾಗಿಯೂ ಸಮಾಜದಲ್ಲೂ ಇದೀಗ ಶಾಸಕರಿಗೆ ಭವಿಷ್ಯದ ಚಿಂತೆ ಕಾಡುತ್ತಿದೆ. ಮುಂದಿನದ್ದೆಲ್ಲವೂ ಭಾರೀ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.